ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ಯೂಟ್ಯೂಬ್ ಸ್ಟಾರ್ಟ್ ಆದಮೇಲೆ 1 by 1 ಐಟಮ್ಸ್ ತೊಗೋತಾ ಇದ್ದೀನಿ, ಕಿಚನ್ ಐಟಮ್ಸ್ನೆಲ್ಲ. ಏನಕ್ಕೆಂದರೆ ಗೆಸ್ ಮಾಡಿರಲಿಲ್ಲ, ನಾನು ಓನ್ಲಿ ಟೂರ್ಸ್ದು ಮಾತ್ರ ನಾನು ಮಾಡೋಣ ಅಂತ ಫಸ್ಟ್ ಪ್ಲ್ಯಾನ್ ಮಾಡಿಬಿಟ್ಟು ನನ್ನ ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೆ. ಬಟ್ ಆಮೇಲೆ ಡೇ ಬೈ ಡೇ ನಾನು ಹೊರಗಡೆ ಹುಷಾರಿಲ್ಲದೆ ಹೊರಗಡೆ ಹೋಗ್ಲಾರ್ದಾಗ ನಾನು ಮಾಡ್ತಾಯಿದ್ದಿದ್ದು ಕುಕ್ಕಿಂಗು. ಹೀಗಾಗಿ ನನಗೆ ಕುಕ್ಕಿಂಗಿಗೆ ಸಪೋರ್ಟಿವ್ ಆಗಿರಲಿ ಅಂತ ಹೇಳ್ಬಿಟ್ಟು 1 by 1 ನಾನು ಪರ್ಚೇಸ್ ಮಾಡ್ತಾ ಬಂದೆ. ಇವಾಗಿನ ಐಟಮ್ ಬಂದುಬಿಟ್ಟು ಕೇಕ್ ಮೌಲ್ಡ್ಗಳು ನೋಡಿ, ಇದು 3 ಐಟಮ್ಸ್ ಇದೆ, 3 ಶೇಪ್ಸ್ ಇದೆ. ಆ 3 ಶೇಪ್ಸ್ಗೂ ಬಂದುಬಿಟ್ಟು 375. ಹೀಗಾಗಿ ನೋಡೋಣ, ಒನ್ ಟೈಮ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ಒಂದು ಸ್ಕ್ವಯರು, ಒಂದು ರೌಂಡು ಮತ್ತು ಒಂದು ಚಿಕ್ಕ ಪಫ್ ಥರ ಚಿಕ್ಕದು ಬರುತ್ತೆ ನೋಡಿ, ಆ ರೀತಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಆರ್ಡ್ರ್ ಮಾಡಿದ್ದೀನಿ. ಸದ್ಯಕ್ಕೆ ಆರ್ಡ್ರ್ ಮಾಡಿದ್ದೀನಿ, ಇನ್ನೂ ನಾನು ಯಾವುದೋ ಐಟಮ್ಸ್ ಇನ್ನೂ ಮಾಡಿಲ್ಲ. ಬಟ್ ಪ್ರತಿ ಸಾರಿ ನಾನು ಕೇಕು ಆ ಥರ ಎಲ್ಲ ಮಾಡಿದಾಗ ಕೇಕ್ ಒಂದು ಮಾಡ್ತಾಯಿದ್ದೆ, ನಾನು ಡೈರೆಕ್ಟ್ ಕುಕ್ಕರಲ್ಲೇ ಹಾಕ್ತಾಯಿದ್ದೆ. ನನಗೆ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಹಿಂಸೆ ಆಗೋದು, ಹೀಗಾಗಿ ಸ್ವಲ್ಪ ಕಂಫರ್ಟೇಬಲ್ ಇರ್ತಾ ಇರಲಿಲ್ಲ ನನಗೆ ವಿಡಿಯೋ ಮಾಡೋಕ್ಕೆ ಕೇಕ್ದು. ಹೀಗಾಗಿ ಚೆನ್ನಾಗಿರಲಿ ಅಂತೇಳ್ಬಿಟ್ಟು ಇದೊಂದು ಕೇಕ್ದು ಮೋಲ್ಡ್ಗಳು ಹೆಲ್ಪ್ಫುಲ್ಲಾಗಿರುತ್ತೆ ಅಂತೇಳ್ಬಿಟ್ಟು ನಾನು ಈ ಒಂದು 3 ಒಟ್ಟಿಗೆ ಕಾಂಬೋ ಆಫರ್, ಇದು 370 ರೂಪೀಸ್ಗೆ 3 ಬರುತ್ತೆ. ಹೀಗಾಗಿ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಪರ್ಚೇಸ್ ಮಾಡಿದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ಇದರಲ್ಲಿ ನಾನು ಯಾವ ಅಡುಗೆ ಮಾಡಿದೆ, ಯಾವ ರೀತಿ ಏನು ಐಟಮ್ ಮಾಡಿದೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಅದೇ ರೀತಿ ನಾನು ಅನ್ಕೋತಾ ಇದ್ದೀನಿ, ಇವಾಗ ನೋಡಿ ಈ ರೀತಿ ಕ್ಲಿಪ್ ತೆಗೆದ್ಬಿಟ್ಟು ಈ ರೀತಿ ಮೋಲ್ಡ್ ಇದೆ, ಅದು ಯಾವ ರೀತಿ ನನಗೆ ಹೆಲ್ಪ್ಫುಲ್ ಆಗುತ್ತೆ ನನಗೆ ನಾನು ಮಾಡಿದ್ಮೇಲೆ ತೋರಿಸ್ತೀನಿ ಈ ಥರ. ಯಾಕೆಂದರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲಿ ನೀವು ಕೇಕ್ ಮೋಲ್ಡ್ಗಳು ನೋಡ್ತಾ ಇದ್ದೀರಾ ಸಿಲ್ವರ್ ಥರ ಇರುತ್ತೆ. ಆ್ಯಕ್ಚುಲಿ ಸಿಲ್ವರ್ ಇರುತ್ತೆ, ಕಂಪ್ಲೀಟ್ ಬಾಕ್ಸ್ ಥರ ಇರುತ್ತೆ. ಬಟ್ ಇದು ಪ್ಲೇಟ್ ಓಪನ್ ಇರುತ್ತೆ. ನೋಡೋಣ ಅದು ಯಾವ ಥರ ಯೂಸ್ಫುಲ್ ಆಗುತ್ತೆ ಅಂತ ನಾನು ಫಸ್ಟ್ ಟೈಮ್ ಇವಾಗ ಆರ್ಡ್ರ್ ಮಾಡಿದ್ದೀನಲ್ಲ, ಮಾಡಿಬಿಟ್ಟು ನಿಮಗೆ ಯಾವ ರೀತಿ ಬಂತು, ನಮಗೆ ನಿಜವಾಗ್ಲೂ ಯೂಸ್ ಇದೆನಾ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ. ಇಷ್ಟು ದಿವಸ ನನಗೆ ತುಂಬ ಹುಷಾರಿಲ್ಲ ಕಾರಣ ನಾನು ಯಾವುದೋ ಒಂದು ವೀಡಿಯೋಸನ್ನ ನಾನು ಶೇರ್ ಮಾಡ್ಕೊಳಕ್ಕಾಗಲಿಲ್ಲ. ಅದೇ ರೀತಿ ಲೈವ್ ಕೂಡ ಬರೋಕ್ಕಾಗ್ತಾ ಇರಲಿಲ್ಲ. ಬಟ್ ಇವಾಗಿಂದ ನಾನು ಸ್ಟಾರ್ಟ್ ಮಾಡ್ತೀನಿ. ಏನಂದರೆ ಕೋಲ್ಡ್ ಕ್ಲೈಮೇಟ್ ಇದ್ದಾಗ ಒಂದು ಸ್ವಲ್ಪ ಹುಷಾರು ತಪ್ಪೋದು ಕಾಮನ್ ಅಲ್ವಾ. ಹೀಗಾಗಿ ನಿಮ್ಮ ಸಪೋರ್ಟ್ ಯಾವಾಗೂ ಇರಲಿ. ಥ್ಯಾಂಕ್ ಯು ಸೋ ಮಚ್.